ಎಲ್ಲಿರುವೆ ಸೀತಾ? ಹೇಗಿರುವೆ ಜಾನಕಿ? ಸುಗ್ರೀವನನ್ನು ಎಚ್ಚರಿಸಲು ಹೋದ ಲಕ್ಷ್ಮಣನು ಇನ್ನು ಬಾರಲೇ ಇಲ್ಲವಲ್ಲ. ಕುಪಿತನಾಗಿ ಹೋದವನು ಅಲ್ಲಿ ಏನು ಅನಾಹುತವನ್ನು ಮಾಡಿಕೊಂಡನೋ ಕಾಣಿನಲ್ಲ. ಲಕ್ಷ್ಮಣ, ನಿನಗೆ ಮಂಗಳವ. ಹೋದ ಕಾರ್ಯವೇನಾಯಿತು? ಅಣ್ಣ, ಇದ ನೋಡಿ ಇತ್ತಲೇ ಬರ್ತಿರೋರು. ಸುಗ್ರೀವನನ್ನು ಕಂಡೆಯಾ? ಕಂಡೆನು ಅಣ್ಣ. ನಮಸ್ಕರಿಸುವರು. ಶ್ರೀರಾಮಚಂದ್ರನಿಗೆ ನಮಸ್ಕರಿಸುವರು. ಅಂಗದ ಕುಮಾರ, ನಿನಗೆ ಮಂಗಳವಾಗಲಿ. ನಿಮ್ಮ ಒಡೆಯನಾದ ಸುಗ್ರೀವನಲ್ಲಿ ಇದು ಇತ್ತಲೇ ಬರ್ತಿರುವರು. ನಮಸ್ಕರಿಸುವನು ದೇವ. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ಒಡೆಯ, ಸಚಿವ ಶ್ರೇಷ್ಠನಾದ ಮಾರುತಿಯಲ್ಲಿ ರಾಮಧ್ಯಾನವನ್ನು ಮಾಡುತ್ತಾ ಇತ್ತಲೇ ಬರುತ್ತಿರುವರು. Vamos,
ಸುಗ್ರೀವರಾಜ, ಪ್ರಭು, ಇಕ್ಕವ ಇನ್ನು ಇವರಿಗೆ ನೀನು ನೇಮಿಸು. ಹಾಗೆ ಆಗಲಿ ಪ್ರಭು. ಆಂಜನೇಯ ಒಡೆಯ, ನೀನು ಯುವರಾಜನಾದ ಅಂಗದನ ಹೊರತು ಮೊದಲಾದ ಜಾಂಬುವಾದಿಗಳನ್ನು ಸೇರಿ ದಕ್ಷಿಣಾಭಿಮುಖವಾಗಿ ಹೊರಟು ವಿಂಧ್ಯಾದಿ ಪರ್ವತಗಳನ್ನು, ಗೋದಾವರಿ ನದಿ ಪ್ರಾಂತ್ಯಗಳಲ್ಲಿ ಹುಡುಕಿ ಅಗಸ್ತ್ಯ ಆಶ್ರಮವನ್ನು ಸೇರಿ ಅವರಿಂದ ಆಶೀರ್ವಾದವನ್ನು ಪಡೆದು ಮುಂದೆ ಚೋಳ, ಕೇರಳ, ಪಾಂಡ್ಯ ಇತ್ಯಾದಿ ದೇಶಗಳಲ್ಲಿ ಹುಡುಕಿ ಅಲ್ಲಿಯೂ ಸಿಗದಿದ್ದರೆ ದಕ್ಷಿಣ ಸಮುದ್ರವನ್ನು ಪ್ರವೇಶಿಸು. ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸಿ ಇರುವಳು. ಅವಳಿಗೆ ಎದರದೆ ಮುಂದೆ ಹೋಗಿ ಭೋಗವತಿ ನಗರವೂ ಸಿಗುವುದು. ಅಲ್ಲಿಯೂ ಚೆನ್ನಾಗಿ ಹುಡುಕಿ ನೋಡು. ಮಾತೆಯವರಲ್ಲಿಯೂ ಸಿಗದಿದ್ದರೆ ಮುಂದೆ ಹೋಗು, ಪಿತೃಲೋಕವೂ ಸಿಗುವುದು. ಅಲ್ಲಿಯೂ ಚೆನ್ನಾಗಿ ಹುಡುಕಿ ನೋಡು. ಅಲ್ಲಿಂದ ಮುಂದಕ್ಕೆ ಮಾತ್ರ ಹೋಗಬೇಡಿ. ಏಕೆ ಒಡೆಯ? ಏಕೆಂದರೆ ಅಲ್ಲಿಂದ ಮುಂದಕ್ಕೆ ಹೊರಟರೆ ಸೂರ್ಯ ರಶ್ಮಿಯು ಕೂಡ ಕಾಣುವುದಿಲ್ಲ. ಆದ್ದರಿಂದ ಅಲ್ಲಿಂದ ಮುಂದಕ್ಕೆ ಹೋಗಬೇಡಿ. ಹೀಗೆ 1 ತಿಂಗಳ ಅವಧಿಯೊಳಗಾಗಿ ಸಾಹಸದಿಂದ ಆ ನೀಚನಾದ ರಾವಣ ನೆಲೆಯನ್ನು ಸೀತಾಮಾತೆಯವರ ಕುಶಲವಾರ್ತೆಯನ್ನು ತರಬೇಕು. ಅವಧಿ ಮೀರುವುದಲ್ಲದೆ ಉದಾಸೀನ ಮಾಡಿ ವಿಳಂಬವಾಗಿ ಬಂದರೆ ಅದರ ಫಲವನ್ನು ಸಚಿವ ಶ್ರೇಷ್ಠರ ನಿನಗೆ ಹೇಳತಕ್ಕದ್ದೇನಿದೆ ಮಾರುತಿ? ಅದಾಗ್ತೇ ಒಡೆಯ. ಮಾರುತಿ, ಪ್ರಭು, ಹೀಗೆ ಬಾ. ಪ್ರಭು, ಈ ಕಾರ್ಯವು ನಿನ್ನಿಂದ ಸಾಧ್ಯವೇ? ಪ್ರಭು, ಆದ ಜನಕ ಜಯ ಕಂಡು ತಂದೊಪ್ಪಿಸುವೆನು ನಿನ್ನೊಲಮಿನಿಂದಲೇ ರಾಮ. ಪ್ರಭು, ಮಾರುತಿ, ನಿಮ್ಮ ಆಶೀರ್ವಾದ ಅನುಗ್ರಹ ಹೊಂದಿದ್ದ ಪಕ್ಷದಲ್ಲಿ ಆ ಧೂಳನಾದ ನೆಲೆಯನ್ನು ತಿಳಿಯುವುದಲ್ಲದೆ ಜಗನ್ಮಾತೆಯಾದ ಸೀತಾದೇವಿಯನ್ನು ತಿಳಿದು ಆ ಧೂಳನಾದ ರಾವಣನ ಬಲಾಬಲಗಳನ್ನು ತಿಳಿದು ಒಂದು ಬದುಕನ್ನು ಅವಧಿ ಮುಗಿಯುವುದರೊಳಗೆ ಪ್ರಭು. ಮಾರುತಿ, ಹೀಗೆ ಬಾ. ಸೀತೆಯನ್ನು ಕಂಡಾಗ ಆಕೆಯನ್ನು ಗುರುತಿಸುವುದಕ್ಕಾಗಿ ಕೆಲವು ಗುರುತುಗಳನ್ನು ಹೇಳುವೆನು.
ಮನನವಾಯಿತೆ ಮಾರುತಿ. ಮನನವಾಯಿತು ಪ್ರಭು. ಅಲ್ಲದೆ ಕಾಕಾಸುರನ ವೃತ್ತಾಂತವನ್ನು ಅತಿ ಗೌಪ್ಯವಾಗಿ ತಿಳಿಸಬೇಕು. ಮನನವಾಯಿತೆ. ಮನನವಾಯಿತು ಒಡೆಯ. ಮಾರುತಿ, ಜಾನಕಿಗರು ವಾಪರಿಯದ ಬೇಡುವೆ ಮಾರುತಿ ನೀ ಕೇಳೋ ಬೇಡುವೆ ಮಾರುತಿ ನೀ ಕೇಳೋ. ಜಾನಕಿಗರು ವಾಪರಿಯದ ಬೇಡುವೆ ಮಾರುತಿ ನೀ ಕೇಳೋ ಬೇಡುವೆ ಮಾರುತಿ ನೀ ಕೇಳೋ. ಶಿವಚ ಪವ ಮುರಿದು ನಲಿದು ಶಿವಚ ಪವ ಮುರಿದು ನಲಿದು ಜಾನಕಿಗರು ವಾಪರಿಯಿದ ಬೇಡುವೆ ಮಾರುತಿ ನೀ ಕೇಳೋ ಬೇಡುವೆ ಮಾರುತಿ ನೀ ಕೇಳೋ. ಮಾರುತಿ, ನಂಬಿಕೆ ಮಾರದೋಡೆ ಆಗೆಗೆ ಅತಿ ನಂಬಿಕೆ ಮಾಡದೋಡೆ ಸೀತೆಗೆ. ಮಾರುತಿ, ನಂಬಿಕೆ ಬಾರದೋಡೆ ಆಕೆಗೆ ನಂಬಿಕೆ ಬಾರದೋಡೆ 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 ನಂಬಿಕೆ ಬಾರದೋಡೆ ಆಕೆಗೆ ನಂಬಿಕೆ ಬಾರದೋಡೆ ಸೀತೆಗೆ. ನಂಬಿಕೆ ಬಾರದೋಡೆ ಆಕೆಗೆ ಅಂಗುಳಿಕೆಯ ನಿಯ ಆಕೆಗೆ ಕೂಡಲು ಅಂಗುಳಿಕೆಯ ನಿಹ ಆಕೆಗೆ ಕೂಡಲು ಪಂಕಜ ಮುಗಿನಿಯವ ತಿಳಿಗಳು ಜಾನಕಿಗರು ವಾಪರಿಸಿದ ಬೇಡುವೆ ಮಾರುತಿ ನೀ ಕೇಳೋ ಬೇಡುವೆ ಮಾರುತಿ ನೀ ಕೇಳೋ. ಮಾರುತಿ ಹನುಮ ಹನುಮ ಮಾರುತಿ, ಈ ಅಂಗುಳಿಕೆಯನ್ನು ಸೀತೆಗೆ ಕೊಟ್ಟು ಆಕೆಯಿಂದ ಚೂಡಾರತ್ನವೊಂದನ್ನು ತೆಗೆದುಕೊಂಡು 1 ಮಾಸದ ಅವಧಿಯೊಳಗಾಗಿ ಬರಬೇಕು. ಹಾಗೆ ಆಗಲಿ ಒಡೆಯ. ತಿಳಿಯಿತೆ? ಹಾಗೆ ಆಗಲಿ. ಮನನವಾಯಿತೆ? ಮನನವಾಯಿತು ಒಡೆಯ. ಶುಭವಾಗಲಿ, ಜಯವಾಗಲಿ. ಹೋಗಿ ಬಾ ಮಾರುತಿ. ಹಾಗೆ ಆಗಲಿ ಒಡೆಯ. ಶಾಂತಂ ಪಾಪಂ ಶಾಂತಂ ಪಾಪಂ. ಎಷ್ಟೇ ಆಗಲಿ ಕಪಿಬುದ್ಧಿಯಲ್ಲವೇ ಅನುಜನ ಆಶೀರ್ವಾದವನ್ನು ಪಡೆದು ಅವರ ತಮ್ಮನಾದ ಲಕ್ಷ್ಮಣ ಸ್ವಾಮಿಯನ್ನೇ ಮರೆತು ಹೋಗುತ್ತಿರುವನಲ್ಲ. ಲಕ್ಷ್ಮಣ ಸ್ವಾಮಿ, ಮಾರುತಿ, ಊರ್ಮಿಳಾಪತಿ, ನನ್ನನ್ನು ಕ್ಷಮಿಸಿ ಕ್ಷಮಿಸಿ. ಲಕ್ಷ್ಮಣ ಸ್ವಾಮಿ, ಮಾರುತಿ, ರಾಮಾನುಗ್ರಹದಿಂದ ಮಾತೆಯವರ ದರ್ಶನವಾದಾಗ ತಮ್ಮ ವಿಚಾರವಾಗಿ ಏನೆಂದು ಹೇಳಲಿ? ಮಾರುತಿ, ಮಾತೆಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸು ಮಾರುತಿ. ಹಾಗೆ ಆಗಲಿ ಪ್ರಭು. ಒಡೆಯ ಮಾರುತಿ, ಒಡೆಯ,
ರಾಮ ಲಕ್ಷ್ಮಣರ ಅನುಗ್ರಹದಿಂದ ಮಾದೇವರ ದರ್ಶನವಾದಾಗ ತಮ್ಮ ವಿಚಾರವಾಗಿ ಏನೆಂದು ಹೇಳಲಿ? ಇಲ್ಲೆಲ್ಲರೂ ಕ್ಷೇಮವೆಂದು ತಿಳಿಸಿಬಿಡು ಮಾರತಿ. ಹಾಗೇ ಆಗಲಿ ಒಡೆಯ. ಓಹೋ ಕಪಿವೀರರೇ, ಇಂದು ನೀನು ಮೊದಲುಗೊಂಡು ಜಗನ್ಮಾತೆಯಾದ ಸೀತಾಮಾತೆಯ ದರ್ಶನವಾಗುವ ತನಕ ನಾನು ಫಲಾದಿಗಳನ್ನು ಭುಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮನ ಪಾದವೇ ಸಾಕ್ಷಿ. ನಡೆಯಿರಿ, ನಾವೆಲ್ಲರೂ ರಾಮಧ್ಯಾನ ಮಾಡುತ್ತಾ ಮುಂದಕ್ಕೆ ಹೋಗೋಣ. ರಾಮ 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 ಸೀತಾ, 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 ರಾಮ 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 ಸೀತಾ. ರಾಮ 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 ಸೀತಾ, ರಾಮ 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 ಸೀತಾ. ಆಂಜನೇಯ, ಕಣ್ಣು ಮುಚ್ಚಿದ ಕ್ಷಣಾರ್ಥದಲ್ಲಿ ನದಿತೀರಕ್ಕೆ ಬಂದಿಬಿಟ್ಟವಲ್ಲ, ಇದೇನು ಆಶ್ಚರ್ಯವಿದು? ಅಂಗದ ಕುಮಾರ, ತಪಸ್ವಿಗಳ ಮಹಿಮೆಯು ಅಪಾರವಾದುದು. ನಾವು ಅದನ್ನು ಪರೀಕ್ಷಿಸಬಾರದು ಅಂಗದ ಕುಮಾರ. ತಾತ, ಅಲ್ಲಿ ನೋಡು, ಯಾವುದೋ ವೃದ್ಧವು ನಮ್ಮನ್ನು ನುಂಗಲು ಇತ್ತಲೇ ಬರ್ತಿರುವುದು. ಶಿಷ್ಯ ಅನಬತ್ತ ಮಸ್ಕೈಯೇ. ರಾಮ ರಾಮ, ದುಷ್ಟ ಕೈಕೆಯೋರ್ವಳಿಂದ ಎಷ್ಟು ಜನರ ಪ್ರಾಣಕ್ಕೆ ವಿಪತ್ತು ಸಂಭವಿಸಿತು ರಾಮಚಂದ್ರ. ವನವಾಸವಂ ಹೊಂದಿದನು ರಾಮ, ವನವಾಸವಂ ಹೊಂದಿದನು ರಾಮ, ಸತಿಯ ನಮ್ಮಳಿಗನಲ ಪಿತೃಶೋಕ ಸಮೂಪೋ. ಘನಶೌರ್ಯದಿಂದುದರಾಜ ಮಡಿದನ ಕಟ, ಘನಶೌರ್ಯದಿಂದುದರಾಜ ಮಡಿದನ ಕಟ, ಪೌಲನ್ಯದಿಂದಿದೆ ದೈತ್ಯಂಗನ ಕೈಯೋ ಸಿಲುಕಿ ಬಹುಬಾಧೆ ಪಡುತಿಗಳೇ ಯಮಗೆ ಬಂದಿತು ಪ್ರಾಣನಾಶ. ದುಷ್ಟ ಕೈಕೆಯೋರ್ವಳಿಂದ ಎಷ್ಟು ಜನರ ಪ್ರಾಣಕ್ಕೆ ವಿಪತ್ತು ಸಂಭವಿಸಿತು ರಾಮಚಂದ್ರ. ಮಹಾಪರಾಕ್ರಮಿಯಾದ ಜಟಾಯುವಂತವರೇ ಮಡಿದ ಮೇಲೆ ನಮ್ಮಂತವರ ಪಾಡೇನು ರಾಮಚಂದ್ರ. ಅಯ್ಯ ಕಪಿವೀರರೇ, ಯಾ ಕೃತರಾಜನು ಮಡಿದನೆಂದು ಹೇಳುತ್ತಿರುವಿರಲ್ಲ, ಆತ ಯಾರು? ಅಯ್ಯ, ಯಾರೆಂದರೆ ಮಹಾಪರಾಕ್ರಮಿಯಾದ ಜಟಾಯು. ಜಟಾಯು ಕೊನೆಗೂ ನನ್ನನ್ನು ಬಿಟ್ಟು ಮರಣವನ್ನು ಹೊಂದಿದೆಯ? ಅಯ್ಯ ಪಕ್ಷಿರಾಜ, ಆ ಜಟಾಯುವಿನ ಮರಣವಾರ್ತೆಯನ್ನು ಕೇಳಿ ಈ ರೀತಿ ದುಃಖಿಸುತ್ತಿರುವೆಯಲ್ಲ, ನೀನು ಯಾರು? ಅಯ್ಯ ವಾನರವೀರರೇ, ಅಯ್ಯ ಜಟಾಯುವು ನಾನು ಅಣ್ಣ ತಮ್ಮಂದಿರು ಒಡ ಹುಟ್ಟಿದವು. ಅಂತೊಂದು ದಿನ ಸೂರ್ಯಮಂಡಲಕ್ಕೆ ಹಾರಲು ಹೋದಾಗ ಸೂರ್ಯರಶ್ಮಿಯಿಂದ ಆತನನ್ನು ಸುಡುವುದನ್ನು ನಾನು ನನ್ನ ರೆಕ್ಕೆಗಳಿಂದ ಅಡ್ಡಲಾಗಿ ಆತನನ್ನು ಬಡಿಯ ಜಾಂಬವಂತ ತಾತರೆ, ನನ್ನ ರೆಕ್ಕೆಗಳೆಲ್ಲವೂ ಗಂದು ಹೋಗಿ ಇಲ್ಲಿ ಬಿದ್ದಿರುವರು. ಆದರೆ ಅಂದು ಕಾಪಾಡಿದನೆಂದು ಸಂತೋಷಪಟ್ಟೆ, ಎಂದು ಮರಣವನ್ನು ಹೊಂದಿದನೆ.
ಅಯ್ಯ 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 ಪಕ್ಷಿರಾಜ, ನೀವು ನಿಜವಾದ ರಾಮ ಭಕ್ತರೇ ಆಗಿದ್ದ ಪಕ್ಷದಲ್ಲಿ ರಾಮ ಧ್ಯಾನವನ್ನು ಮಾಡಿ ಈ ನನ್ನ ಕಳೆದು ಹೋಗಿರುವ ರೆಕ್ಕೆಗಳನ್ನು ಪುನಃ ಬರುವಂತೆ ಮಾಡಿ ಹಾಗೆ ಆಗಲಿ ರಾಮ ಪಕ್ಷಿರಾಜ, ಪ್ರಾರ್ಥನೆಯನ್ನು ಮಾಡಿ ಹಾಗೆ ಆಗಲಿ. ರಾಮ ಧ್ಯಾನವನ್ನು ಮಾಡೋಣ. ಹಾ, ಮಾಡುವನ. ಶ್ರೀರಾಮ ಜಯ ಜಯ ಸೀತಾರಾಮ ಜಯ ಶ್ರೀರಾಮ ಜಯ ಜಯ ಸೀತಾರಾಮ ಜಯ ಜಯ ಓ ರಾಮ ಜಯ ಜಯ ಸೀತಾರಾಮ ಜಯ ಜಯ ಶ್ರೀರಾಮ ಜಯ ಜಯ ಸೀತಾರಾಮ ಜಯ ಜಯ ಶ್ರೀರಾಮ ಜಯ ಜಯ ಸೀತಾರಾಮ ಜಯ ಜಯ ಶ್ರೀರಾಮ್ ಅಯ್ಯ ಅಯ್ಯ ಪಕ್ಷಿರಾಜ, ಬಹಳ ಮಹದೋಪಕಾರವಾಗಿ ನಿಮ್ಮ ರಾಮ ಧ್ಯಾನದಿಂದ ನನ್ನ ಕಳೆದು ಹೋಗಿದ್ದ ರೆಕ್ಕೆಗಳು ಪುನಃ ಬರುವಂತಾಯಿತು. ಅಯ್ಯ ಕಪಿವೀರರೇ, ನಾನು ನಿಮಗೆ ತುಂಬಾ ಕೃತಜ್ಞನಾಗಿದ್ದೇನೆ. ನನ್ನಿಂದೇನಾದರೂ ಉಪಕಾರ ಬೇಕಾದ ಪಕ್ಷದಲ್ಲಿ ತಿಳಿಸುವುದಾದರೆ. ಅಯ್ಯ ಪಕ್ಷಿರಾಜ, ಪಕ್ಷಿಗಳಿಗೆ ಬಹು ದೂರ ದೃಷ್ಟಿ ಇರುವುದೆಂದು ಕೇಳಿದೆವು. ನೀನಾದರೂ ಆ ಧೂಳನಾದ ರಾವಣನು ಜಗನ್ಮಾತೆಯಾದ ಸೀತಾಮಾತೆಯವರನ್ನು ಅಪಹರಿಸಿಕೊಂಡು ಹೋಗಿ ಎಲ್ಲಿಟ್ಟಿರುವನೆಂಬುದನ್ನು ತಿಳಿಸಿದರೆ ಅಷ್ಟೇ ಸಾಕು ಪಕ್ಷಿರಾಜ. ಹಾಗೆ ಆಗಲಿ, ಹಾಗೆ ಆಗಲಿ. ರಾಮಾನುಗ್ರಹ. ಅದು ಅಲ್ಲಿ ಕಾಣುವುದೇ ದಕ್ಷಿಣ ಸಮುದ್ರ. ಈ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ದಾಟಿ ಮುಂದೆ ಹೋದಲ್ಲಿ ಅಲ್ಲಿ ತ್ರಿಕುಟಾಚಲವೆಂಬ ಪರ್ವತವಿರುವುದು. ಆ ಪರ್ವತದ ಮೇಲೆ ಸುವರ್ಣ ಲಂಕೆಯನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ವಾಸವಾಗಿರುವನು ಆ ದಶಗಂಟ ರಾವಣ. ನೀವು ಅಲ್ಲಿಗೆ ಹೋದಲ್ಲಿ ಮಾತೆಯವರ ಕುಶಲವಾರ್ತೆಯನ್ನು ತಿಳಿಯಬಹುದು. ಧನ್ಯನಾದವು ಪಕ್ಷಿರಾಜ, ಧನ್ಯವಾದ ಧನ್ಯವಾದ. ರಾಮಾನುಗ್ರಹ ಉಂಟಾಗಲಿ. ಹೋಗಿ ಬನ್ನಿ, ಹೋಗಿ ಬನ್ನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಂಗದ ಕುಮಾರ, ಅಂಗದ ಕುಮಾರ, ಆಂಜನೇಯ. ನೋಡಿದ್ಯಾ ಈ ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನ? ಹೌದು ಆಂಜನೇಯ. ಈ ಸಾಗರವನ್ನು ಲಂಘಿಸಿ ಹೋದರಲ್ಲವೇ ನಮಗೆ ಲಂಕಾಪಟ್ಟಣವು ಸಿಗುವುದು. ಹೌದು ಆಂಜನೇಯ. ಆದ್ದರಿಂದ ಇಲ್ಲಿರುವ ಕಪಿವೀರರು ಈ ಶತಯೋಜನವುಳ್ಳ ಸಾಗರವನ್ನು ಹಾರಿ ಜಗನ್ಮಾತೆಯಾದ ಸೀತಾಮಾತೆಯಾದ ಕುಶಲವಾರ್ತೆಯನ್ನು ತರುವುದೆಂಬುದು ಯಾರಿರುವರೆಂಬುದನ್ನು ವಿಚಾರಿಸುವ ಅಂಗದ ಕುಮಾರ. ಹಾಗೆ ಆಗಲಿ ಆಂಜನೇಯ. ಹಾಗೆ ಆಗಲಿ. ನೆಲ, ನೀನು ಎಷ್ಟು ಯೋಜನೆ ಆರಬಲ್ಲೆ? ಗವಿಯಾಕ್ಷ, ನೀನು ಎಷ್ಟು ಯೋಜನೆ ಆರಬಲ್ಲೆ? ಸತಯೋಜನ, ನೀನು ಎಷ್ಟು ಜನ ಆರಬಲ್ಲೆ? ಗಂಧವಾಹನ, ನೀನು ಎಷ್ಟು ಯೋಜನೆ ಆರಬಲ್ಲೆ? ತಾತ, ನೀವು ಎಷ್ಟು ಯೋಜನೆ ಆರಬಲ್ಲರಿ? ಅಂಗದ ಕುಮಾರ, ಈ ಶತಯೋಜನಗಳ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡುವುದು ಅಂತಹ ದುಸ್ಸಾಹಸದ ಕೆಲಸಗಳಲ್ಲ. ಏಕೆಂದರೆ ಹಿಂದೆ 21 ಆವರ್ತಿ ಇಡೀ ಭೂಮಂಡಲವನ್ನೇ ಸುತ್ತಿ ಬಂದಿರುವನು. ವಯಸ್ಸಾದ ಕಾರಣ ಹಾರಿ ಹೋಗಬಲ್ಲೆ, ಹಿಂತಿರುಗಿ ಬರಲಾರೆ. ಎಲ್ಲರಿಗೂ ಕೇಳಿದೆಯಲ್ಲ, ನೀನು ಎಷ್ಟು ಯೋಜನೆ ಹಾರಬಲ್ಲೆ? ತಾತ, ನಾನು 100 ಯೋಜನವನ್ನು ಹಾರಬಲ್ಲೆ, ಲಂಕಾನಗರವನ್ನು ಸೇರಬಲ್ಲೆ. ಆದರೆ ಬಾಲಕನಾದ ನಾನು ಹಿಂದಿರುಗಿ ಬರಲಾರೆ ತಾತ. ಇದಕ್ಕೆಲ್ಲ ಆಂಜನೇಯನೇ ಸರಿ. ಹೌದು. ಆತನನ್ನು ಧ್ಯಾನಿಸಿ ಎಚ್ಚರಿಸೋಣ. ಹಾಗೆ ಆಗಲಿ ತಾತ. ರಾಘವ ಕಾರ್ಯವ ಸಾಧಿಸಲೀಗನ. ಹೌದು ತಾತ. ರಾಘವ ಕಾರ್ಯವ ಸಾಧಿಸಲೀಗನ ಸಾಗರವನು ದಾಟುವಂತ, ಸಾಗರವನು ದಾಟುವಂತ ಗುಣವಂತ ಬಲವಂತ ಧೀಮಂತ ಸಿರಿವಂತ. ಗುಣವಂತ
ಆಂಜನೇಯ, ನೀನು ಹುಟ್ಟಿದ ಕೂಡಲೇ ಕತ್ತಲೆ ಆಕಾಶಕ್ಕೆ ಹಾರಿ ಆ ಸೂರ್ಯನನ್ನು ಹಿಡಿಯಲು ಒಂದು ಅತ್ಯಂತ ಪರಾಕ್ರಮಶಾಲಿ. ಅದು ಅಲ್ಲದೆ ಬಾಲಕನಾಗಿದ್ದಾಗ ಅನೇಕ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಬರುತ್ತಿದ್ದೆ. ಆಗ ಋಷಿಮುನಿಗಳು ನಿನ್ನ ಶಕ್ತಿಯು ಅಗೋಚರವಾಗಿರು ಎಂದು ಶಾಪವಿತ್ತಿದ್ದರು. ಅದು ಇಂದು ವಿಮೋಚನೆ ಆಯಿತು. ಹೋಗು, ಈ ಶತಯೋಜನವನ್ನ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡಿ ಅಲ್ಲೇ ಸಮಾಚಾರವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ಭಾರವು ನಿನ್ನದಾಗಿರುವುದು. ಹೋಗಿ ಬಾ, ನಿನಗೆ ರಾಮಾನುಗ್ರಹ ಉಂಟಾಗಲಿ. ಈ ಕಾರ್ಯವು ನನ್ನಿಂದ ಸಾಧ್ಯವೇ? ಸಾಧ್ಯ. ಜೈ ಜೈ ರಘುವೀರ ಸಮರ್ಥ. ಅಯ್ಯ ಕಪಿವೀರರೇ, ಶ್ರೀರಾಮನ ಕಾರ್ಯಕ್ಕೋಸ್ಕರ ನೀವು ನನ್ನನ್ನು ಇಷ್ಟೊಂದು ಪ್ರಾರ್ಥಿಸುವುದೇ? ಅಯ್ಯ ಅಂಗದ ಕುಮಾರ, ನಾನೀಗಲೇ ಈ ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಸಣ್ಣ ಕಾಲುವೆಯೋಪಾದಿಯಲ್ಲಿ ಲಂಘಿಸಿ ಆ ಧೂರನಾದ ರಾವಣನ ಬಲಾಬಲಗಳನ್ನು ತಿಳಿದು ಜಗನ್ಮಾತೆಯಾದ ಸೀತಾಮಾತೆಯವರ ಕುಶಲವಾಕ್ಯನ್ನು ತರುವ ತನಕ ನೀವಿಲ್ಲಿಯೇ ಕುಳಿತು ರಾಮಧ್ಯಾನ ಮಾಡುವುದಾಗಿ. ಹಾಗೆ ಆಗಲಿ ಆಂಜನೇಯ. ಆಗಲಿ. ಅಂಗದ ಕುಮಾರ, ಆಂಜನೇಯ, ಲಂಕೆ ಬೆಲೆ ಆಫ್ರಿಕ. ಲಂಕೆ ಬೆಲೆ ಆಫ್ರಿಕ. ಹರದೆಮ್ನಾನುಲ ಅವಶವಾಗುದ. ಹರದೆಮ್ನಾನುಲ ಅವಶವಾಗುದೆ. ಲಂಕೆ ಬೆಲೆ ಆಫ್ರಿಕ. ಲಂಘಿಸಿದೆ ಸಂತತವರಬೇಕು ಮಂಗವನದಿ ನಾವು ಒಂದು ನಿಮಿಷದೆ. ಲಂಘಿಸಿದೆ ಸಂತತವರಬೇಕು ಮಂಗವನದಿ ನಾವು ಒಂದು ನಿಮಿಷದೆ. ಲಂಕೆ ಬೆಲೆ ಆಫ್ರಿಕ. ಹರದೆಮ್ನಾನುಲ ಅವಶವಾಗುದೆ. ಹರದೆಮ್ನಾನುಲ ಅವಶವಾಗುದೆ. ಲಂಕೆ ಬೆಲೆ ಆಫ್ರಿಕ. ಓಹೋ, ಇದೇ ಅಲ್ಲವೇ ಲಂಕಾನಗರವು? ಲಂಕಾನಗರವು ಎಷ್ಟೊಂದು ಶೋಭಾಯಮಾನವಾಗಿರುವುದು. ಸುರಕುಲವೊಂದಿಸಿಸಿ ಸುರಕುಲವ ರಾಮಚಂದ್ರನ ಕೃಪೆಯಿಂದ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ
ಕಂಡ ತಾನವ ಮಳ್ಳಲೇಂದನ ತಾನವ ಮಳ್ಳಲೇಂದನ ಚಂಡ ತಾನವ ಮಳ್ಳಲೇಂದನ ಚಂಡ ತಾನವ ಮಂಡಲೇಂದನ ಚಂಡಾನವ ಮಂಡಲೇಂದನ ಎಂಡು ಜಿಡಿತುವೆ ಫಲ ಕಂಡದ ಮಣಿ ಅವಸ್ಥಿತ ಗಂಡದ ಲಂಕ ಕದತಿ ಒಳಗ ಸುಗನ ಜಗದೆ ಕದತಿಯೊಳಗ ಸುಗನ ಜಗದೆ ಕದತಿಯೊಳಗ ಸುಗನ ಜಗದೆ ಕದತಿಯೊಳಗ ಸುಗನ ಜಗದೆ Rama
ಆಹಾ, ಈ ಲಂಕಾನಗರವು ಏನೀತನ ವೈಭವವು ಹೊರಗಿನಿಂದಲೇ ಇಷ್ಟೊಂದು ಪ್ರಕಾಶಮಾನವಾಗಿ ಕಾಣುತ್ತಿರುವುದಲ್ಲ. ರಾಮ ರಾಮ ರಾಮ. ಸಮುದ್ರ ಲಂಘನ ಕಾಲದಲ್ಲಿ ಮೈನಾಕ ಪರ್ವತನನ್ನು ತಿರಸ್ಕರಿಸಿ ನಾಗಮಾತೆಯ ಗರ್ವವನ್ನು ಅಡಗಿಸಿ ಸೂಕ್ಷ್ಮ ರೂಪದಿಂದ ನನ್ನನ್ನೇ ನುಂಗಲು ಬಂದ ಸಿಂಹಿಕೆಯ ಗರ್ಭದಲ್ಲಿ ಸೂಕ್ಷ್ಮ ರೂಪವಾಗಿ ಒಕ್ಕಿ ಅವಳ ಉದರದಲ್ಲಿ ಬೃಹದಾಕಾರವಾಗಿ ಬೆಳೆದು ರಾಮ ಅವಳ ಉದರವನ್ನು ಸೀಳಿ ಬಂದಿದ್ದು ನಿನ್ನನುಗ್ರಹ ಆಶೀರ್ವಾದದಿಂದಲ್ಲವೇ ರಾಮಚಂದ್ರ? ಪ್ರಭು ರಾಮಚಂದ್ರ, ನಿನ್ನನುಗ್ರಹ ಆಶೀರ್ವಾದ ಹೊಂದಿದ್ದ ಪಕ್ಷದಲ್ಲಿ ನನಗೆ ಭಯವೆಂದರೇನು ಪ್ರಭು? ಭಯವೆಂದರೇನು? ನಾನೀಗಲೇ ಪುರಪ್ರವೇಶ ಮಾಡುವೆನು. ಜೈ ಜೈ ರಘುವೀರ ಸಮರ್ಥ. ಸ್ವರಾಜನರ ವರಂ ಪಿಡಿದು ಸುರ ಒಡೆಯ ಗೆಲ್ವೆ. ಸ್ವರಾಜನರ ವರಂ ಪಿಡಿದು ಸುರ ಒಡೆಯ ಗೆಲ್ವೆ. ಸುರ ಒಡೆಯ ಗೆಲ್ವೆ. ಸುರ ಒಡೆಯ ಗೆಲ್ವೆ. ವಿರೋಧಿಗಳು ಎದುರು ಬರಲು ಗರ ಗರನೆ ಸೀಳ್ವೆ. ವಿರೋಧಿಗಳು ಎದುರು ಬರಲು ಗರ ಗರನೆ ಸೀಳ್ವೆ. ಗರ ಗರನೆ ಸೀಳ್ವೆ. ಗರ ಗರನೆ ಸೀಳ್ವೆ. ಸರೋಜನರ ವರಂ ಪಿಡಿದು ಸುರ ಒಡೆಯ ಗೆಲ್ವೆ. ಸುರ ಒಡೆಯ ಗೆಲ್ವೆ. ಸುರ ಒಡೆಯ ಗೆಲ್ವೆ. ರಾವಣ ಸಾರ್ವಭೌಮನ ಆಜ್ಞೆಯಂತೆ ಈ ಕೋಟೆಯ ಹೆಬ್ಬಾಗಿಲನ್ನು ಕಾಯುತ್ತಿರುವೆನು. ದೇವ, ಯಕ್ಷ, ಗರುಡ, ಗಂಧರ್ವ, ಕಿನ್ನರ, ಕಿಂಪುರುಷಾದಿಗಳು ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಗಡ ಗಡನೆ ನಡುಗುವರು. ಆ ಕಾರಣ ಈ ಪುರ ಪ್ರವೇಶವನ್ನು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಕ್ಷಣ ಕಾಲ ವಿಶ್ರಮಿಸಿಕೊಳ್ಳುವೆನು. ಪುರಪ್ರವೇಶ ಮಾಡೋಣವೆಂದರೆ ಇಲ್ಲಿ ಯಾರೋ ಅಡ್ಡಲಾಗಿ ಮಲಗಿರುವರಲ್ಲ. ಓಹೋ, ಹೆಂಗಸು. ಈಕೆಯನ್ನು ಎಚ್ಚರಿಸದೆ ನಾನು ಪುರಪ್ರವೇಶ ಮಾಡುವಂತಿಲ್ಲ. ಈಕೆಯನ್ನು ಎಚ್ಚರಿಸಿ ಪುರಪ್ರವೇಶ ಮಾಡುವೆನು.
ಓಹ್, ಇವಳನ್ನು ಸೃಷ್ಟಿಸಬೇಕಾದರೆ ಬ್ರಹ್ಮನು ಅದೆಷ್ಟು ರಾತ್ರಿ ಹಗಲು ರಾತ್ರಿಗಳು ನಿದ್ದೆಗೆಟ್ಟು ಸೃಷ್ಟಿಸಬಹುದು. ಇರಲಿ. ಯಾಳ ಸೊಳ್ಳೆ ನಿದ್ದೆ ಮಾಡಕ್ಕೂ ಬಿಡಲ್ಲ. ರಾಮ ರಾಮ ರಾಮ. ಮನ್ಮದ, ನಿನ್ನೊಡನೆ ಸರಸವಾಡಲು ನನಗೆ ಸಮಯವಿಲ್ಲ. ಮುಂದೊಂದು ಬಾರಿ ನೋಡೋಣ. ಹೋಗು. ರಾಮ ರಾಮ ರಾಮ. ಓ ಕಪಿ, ಯಾರು ನೀನು? ನೀನಿಲ್ಲಿಗೆ ಬರಲು ಕಾರಣವೇನು? ಅಮ್ಮ, ನಾನಾದರೂ ಜಗದೊಡೆಯನಾದ ಶ್ರೀರಾಮನ ದೂತನು. ಈ ಲಂಕಾ ನಗರವನ್ನು ಒಂದಾವರ್ತಿ ನೋಡಿ ಹೀಗೆ ಹೋಗಿ ಆಗಿ ಬಂದು ಬಿಡುವೆನು ತಾಯಿ. ಏನೆಂದು ಹೇಳಿದೆ? ಹೀಗೆ ಹೋಗಿ ಹಾಗೆ ಬಂದು ಬಿಡುವೆಯಾ? ಮಧ್ಯರಾತ್ರಿ ವೇಳೆಯಲ್ಲೇ ಕದ್ದು ತಿರುಗುವ ಕಳ್ಳ ಕೋಡಿಗ, ಮಧ್ಯರಾತ್ರಿ ವೇಳೆಯಲ್ಲೇ ಕದ್ದು ತಿರುಗುವ ಕಳ್ಳ ಕೋಡಿಗ, ನಿದ್ರೆಗೈವ ವೇಳೆಯಲ್ಲೇ ಆರಲು ಕಪಿಯೇ, ನೀನಾರಲು ಕಪಿಯೇ. ಎಲ್ಲವೋ ಕಪಿಯೇ, ಅಮ್ಮ, ನೀನಿಲ್ಲಿಗೆ ಬರಲು ಕಾರಣವೇನು? ಅಮ್ಮ, ನಾನಾದರೂ ಶ್ರೀರಾಮನ ದೂತನು. ಈ ಲಂಕಾ ನಗರವನ್ನು ಒಂದಾವತ್ತಿ ನೋಡಿ ಆನಂದ ಪಡಬೇಕೆಂದು ಬಂದಿರುವೆನೋ. ನೀನು ಅಪ್ಪಣೆ ಕೊಟ್ಟಿದ್ದೀ. ಆದರೆ ಹೀಗೆ ಹೋಗಿ ಹೀಗೆಯೇ ಬಂದು ಬಿಡುವೆನು ತಾಯಿ. ಏನೆಂದು ಹೇಳಿದೆ? ಹೀಗೇ ಹೋಗಿ ಹಾಗೇ ಬಂದು ಬಿಡುವೆಯಾ? ಇಲ್ಲ ಇಲ್ಲ, ಹೀಗೆ ಹೋಗಿ ಹೀಗೆಯೇ ಬಂದು ಬಿಡುವೆನು ತಾಯಿ. ಅದೆಂದಿಗೂ ಸಾಧ್ಯವಿಲ್ಲ. ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುಷಾದಿಗಳು ಅಸಾಧ್ಯವಾಗಿರುವಲ್ಲಿ ಕೇವಲ ಕಪಿಯಾದ ನಿನಗೆ ಅಪ್ಪಣೆಯು ಸಿಗುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ಅಮ್ಮ, ಅವರಿಗೆ ಅಸಾಧ್ಯವಾಗಿರಬಹುದು, ಈ ಮೂರ್ತಿಗೆ ಎಲ್ಲವೂ ಸಾಧ್ಯವೆಂದು ತಿಳಿತಾಯಿ. ನನ್ನನ್ನು ಜಯಿಸಿ ಅನಂತರ ಈ ಪುರ ಪ್ರವೇಶ ಮಾಡಬಹುದು. ರಾಮ ರಾಮ. ಅಮ್ಮ, ನೀನಾದರೂ ಹೆಂಗಸು, ನಾನಾದರೂ ಗಂಡಸು. ನೀನು ಆಯುಧವನ್ನು ಹಿಡಿದಿರುವೆ, ನಾನು ನಿರಾಯುಧನು. ಆದ್ದರಿಂದ ಒಂದು ಷರತ್ತಿನ ಮೇಲೆ ಯುದ್ಧ ಮಾಡೋಣವೇ? ಏನೆಂಬುದಾಗಿ? ಅಮ್ಮ, ನೀನು 3 ಪೆಟ್ಟುಗಳನ್ನು ನನಗೆ ಪ್ರಹರಿಸುವಳಾಗು. ನಾನು ರಾಮಾನುಗ್ರಹದಿಂದ ಬದುಕಿದ್ದರೆ ನಿನಗೆ ಒಂದೇ ಒಂದು ಪೆಟ್ಟನ್ನು ಪ್ರಹರಿಸುವೆನು ತಾಯಿ. ಹಾಗಾದರೆ ನಿನ್ನ ಇಷ್ಟ ದೈವವನ್ನು ಎನಿಸಿಕೊಂಡು ಕುಳಿತುಕೋ ಮಂಗಣ್ಣ. ಹಾಗೆ ಆಗಲಿ. ಸರಿಯಾಗಿ ಕುಳಿತುಕೋ. ಜೈ ಜೈ ರಾವಣೇಶ್ವರ. ಅಯ್ಯೋ ಕಪಿಯೇ, ಅಲ್ಲಿಂದ ಇಲ್ಲಿಗೆ ಬಂದೆಯಾ ನನ್ನೊಡನೆ ಸಾಯಲು? ಮುಗೀತೆ ನಿನ್ನ ಯಸ್ಸು. ತೊಲಗಿ ಹೋಗು. ಜೈ ಜೈ ರಘುವೀರ ಸಮರ್ಥ. ಎಲ್ಲವೋ ಕಪಿಯೇ, ಇನ್ನೂ 2 ಇರುವುದು. ಅದನ್ನು ಗುದ್ದಿಯೇ ತೀರುತ್ತೇನೆ. ಹಾಗೆ ಆಗಲಿ ತಾಯಿ. ಗಟ್ಟಿಯಾಗಿ ನಿನ್ನ ಇಷ್ಟ ದೈವವನ್ನು ಜ್ಞಾಪಿಸಿಕೊಂಡು ಕುಳಿತುಕೋ ಮಂಗಣ್ಣ. ಹಾಗೆ ಆಗಲಿ. ಜೈ ಜೈ ರಾವಣೇಶ್ವರ. ಓಹೋ,
ನಾನೀಗಲೇ ಹೋಗಿ ರಾವಣೇಶ್ವರನಿಗೆ ತಿಳಿಸುವೆನು. ಜೈ ಜೈ ರಘುವೀರ ಸಮರ್ಥ. ಎಲ್ಲವೋ ಕಪಿಯೇ, ಇನ್ನೂ ಒಂದಿರುವುದು, ಬುದ್ಧಿಯೇ ತೀರುತ್ತೇನೆ, ಸರಿಯಾಗಿ ಕುಳಿತುಕೋ. ಜೈ ಜೈ ರಾವಣೇಶ್ವರ. ಮುಗಿಯುತ್ತೆ ನಿನ್ನ ಆಯಸ್ಸು. ಅಯ್ಯೋ ಕಪಿಯೇ, ನಾನೀಗಲೇ ಹೋಗಿ ನಮ್ಮ ಅಣ್ಣನಾದ ನಮ್ಮ ರಾವಣೇಶ್ವರನಿಗೆ ತಿಳಿಸುವೆನು. ಜೈ ಜೈ ರಘುವೀರ ಸಮರ್ಥ. ಎಲ್ಲವೋ ಧನುಜೆ, ಮುಗಿಯುತ್ತೆ ನಿನ್ನ ಪರಾಕ್ರಮವು. ಹೀಗೆ ಬರುವಳಾಗು ಮಂಗಣ್ಣ. ಧನುಜ, ನಿಧಾನವಾಗಿ ಪ್ರಾರ್ಥಿಸಿದೇನಪ್ಪ. ನಿನಗೆ ಜೋರಾಗಿ ಪ್ರಹರಿಸುವುದಿಲ್ಲ, ನಿಧಾನವಾಗಿಯೇ ಪ್ರಹರಿಸುವುದು. ಕುಳಿತಿಕೋ, ನಿನ್ನ ಇಷ್ಟ ದೇವವನ್ನು ಸ್ಮರಿಸಿ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ ಆಂಜನೇಯ, ರಾಮನಿಗಿನ್ನೂ ಜಯ, ರಾವಣನಿಗೆ ಅಪಜಯ. ನನ್ನನ್ನು ಈ ಸಮುದ್ರದಲ್ಲಿ ತಳ್ಳಿ ನೀನಿನ್ನು ಪೂರ್ವ ಪ್ರವೇಶವನ್ನು ಮಾಡಬಹುದಪ್ಪ. ಹಾಗೆ ಆಗಲಿ, ನಿನಗೆ ಶುಭವಾಗಲಿ ತಾಯಿ. ಚಿತ್ರದ ಅರಮನೆ ಚಲಿಸಿದೆ ನಾನು. ನಾನಾ ಭವನಗಳಲ್ಲಿ ಪಟ್ಟಣವನ್ನು ತಿರುಗಿ ನೋಡಿದರೂ ಜಗನ್ಮಾತೆಯವರ ದರ್ಶನವೂ ಆಗಲೇ ಇಲ್ಲವಲ್ಲ. ಏನು ಮಾಡಲಿ, ಇನ್ನು ಮುಂದೆ ಹೋಗಿ ನೋಡುವೆನು. ರಾಮ ರಾಮ ರಾಮ, ಹುಡುಕುತ್ತಾ ಹುಡುಕುತ್ತಾ ಈ ರಾವಣನ ಅರಮನೆಗೆ ಬಂದು ಬಿಟ್ಟೆನಲ್ಲ. ಅಲ್ಲಿ ಆದರೂ ಅನೇಕ ಜನ ಸ್ತ್ರೀಯರು ಪಾನಮತ್ತನಾಗಿ ಮೈ ಮೇಲೆ ಅರಿವಿಲ್ಲದೆ ಮಲಗಿರುವರು. ರಾಮ 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 ರಾಮ, ಇನ್ನು ಮುಂದೆ ಹೋಗಿ ಈ ಪಾರ್ಶ್ವದಲ್ಲಿರುವರೇನೋ ನೋಡುವೆನು. ಜಗನ್ಮಾತೆಯವರ ದರ್ಶನವಾಯಿತು. ಈ ನನ್ನ ದೂತತ್ವವು ಸಾರ್ಥಕವಾಯಿತು. ಈ ನನ್ನ ಜನ್ಮವೇ ಪಾವನವಾಯಿತು. ಇರಲಿ, ಮತ್ತೊಂದು ಸಾರಿ ಮಾತೆಯವರ ದರ್ಶನವನ್ನು ಮಾಡಿ ಮುಂದೆ ಹೋಗುವೆನು. ಹಾ ರಾಮ, ಹಾ ರಾಮ, ಎಂತಹ ಮೋಸವಾಯಿತು ರಾಮ, ಎಂತಹ ಮೋಸವಾಯಿತು ರಾಮ.
ವಂಚಲಲ ಎಂತಹ ಮೋಸವಾಯಿತು ಪ್ರಭು, ಎಂತಹ ಮೋಸವಾಯಿತು. ಈ ದೃಶ್ಯವನ್ನು ನೋಡಲು ನನ್ನನ್ನು ಇಲ್ಲಿಗೆ ಕಳುಹಿಸಿದೆಯಾ ರಾಮಚಂದ್ರ? ಇಲ್ಲಿಗೆ ಕಳುಹಿಸಿದೆಯಾ? ಈ ದೃಶ್ಯವನ್ನು ನೋಡಿದ ಈ ನನ್ನ ಕಣ್ಣುಗಳು ಸಿಡಿದು ಆಗಬಾರದೆ? ಅಯ್ಯೋ, ಎಂತಹ ಮೋಸವಾಯಿತು. ಏನು ಮಾಡಲಿ ಅಮ್ಮ? ಅಮ್ಮ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನೀನೂ ಸಹ ಈ ಧೂಳನ ವೈಭವಕ್ಕೆ ಮನಸೋದೆಯ ಅಮ್ಮ? ಲೋಕಪಾವನಿಯಾದ ನಿನ್ನಂತವರ ಪಾಡೇ ಈಗಾದ ಮೇಲೆ ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ, ಪಾಡೇನು ಅಮ್ಮ? ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ? ಇವರನ್ನು ಒಂದೇ ಏಟಿಗೆ ಸದೆಬಡಿಯಲೇ? ಇಲ್ಲ ಇಲ್ಲ ಇಲ್ಲ, ರಾಮಾನುಗ್ರಹ ನನಗಾಗಿಲ್ಲ. ಅಯ್ಯೋ ರಾಮ ರಾಮ, ಎಂಥ ಮೋಸವಾಯಿತು. ಏನು ಮಾಡಲಿ, ಏನು ಮಾಡಲಿ? ಓಹ್, ಮರೆತಿದ್ದೆನು. ಅಂದು ಶ್ರೀರಾಮಚಂದ್ರರು ಮಾದೇವರು ಕಂಡಾಗ ಕೆಲವು ಕುರುಹುಗಳನ್ನು ಶೋಧಿಸಿ ನೋಡು ಎಂದು ಹೇಳಿದ್ದರು. ಅದನ್ನು ಮರೆತು ಈ ರೀತಿಯಾಗಿ ಮಾತನಾಡುತ್ತಿರುವೆನಲ್ಲ. ನನ್ನನ್ನು ಕ್ಷಮಿಸು ರಾಮಚಂದ್ರ, ಕ್ಷಮಿಸು ತಂದೆ.
ನಾನೀಗಲೇ ಕುರುಹುಗಳನ್ನು ಶೋಧಿಸಿ ನೋಡುವೆನು. ಅದು ಮರ್ಯಾದೆಗಳಿಲ್ಲ ಪಾದಗಳ ಮೇಲೆ ಪಾದಗಳ ಮೇಲೆ ವಚನಾಂಚನವಿಲ್ಲ ಮುಂಗೈಯ ಮೇಲೆ ಮತ್ತೆರಡು ಮರಿಯಿಲ್ಲ ದೇವರಲ್ಲ ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂದೆ ಆಹಾ ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂದೆ ಮಾದೇವಳಲ್ಲ ಪೂಜಾದೇವಳಲ್ಲ ರಾಮ ಎಮ್ಮಮ್ಮ ಸೀತಾಮಾತೆ ಇವರು ಅಲ್ಲವೇ ಅಲ್ಲ. ಇನ್ನು ಮುಂದೆ ಹೋಗಿ ನೋಡುವೆನು. Rama